ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್ ಮಾಡುವ ನಮಸ್ಕಾರಗಳು. ತುಂಬ ಜನ ಕೇಳ್ತಾ ಇರ್ತೀರ, ಯಾಕೆ ಸರ್ ಬರೀ ಶಾರ್ಟ್ ವೀಡಿಯೋಗಳು ಮಾಡ್ತೀರಾ, ಲಾಂಗ್ ವೀಡಿಯೋಗಳು ಮಾಡಲ್ಲ ಅಂತ. ಆ ಕಾರಣಕ್ಕೆ ಮೊದಲನೇ ಸಾರಿ ನಿಮಗೋಸ್ಕರ ಲಾಂಗ್ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಯಾರೆಲ್ಲ ನನ್ನ ವೀಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವೀಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಅಂತ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈಗ ನಾವು ಹೋಗ್ತಾ ಇರೋದು ಮೈಸೂರಿನಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಮೈಸೂರಿನಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 86 ಕಿಲೋಮೀಟ್ರ್ ಇದೆ. ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ರಸ್ತೆ ಉದ್ದಕ್ಕೂ ನೀವು ನೋಡಬಹುದಾದಂಥ ತುಂಬ ವಿಶೇಷತೆ ಇರುವಂಥ ಜಾಗಗಳಿವೆ. ಅದನ್ನೆಲ್ಲ ನಿಮಗೆ ತೋರಿಸ್ತಾ ನಾನು ಮುಂದೆ ಸಾಗ್ತೀನಿ. ಆ ಕಾರಣಕ್ಕೋಸ್ಕರ ನಾನು ಮನೆಯಿಂದನೇ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಮ್ಮ ವೀಡಿಯೋನ ಇಲ್ಲಿಂದ ಶುರು ಮಾಡೋಣ. ಬೆಳಿಗ್ಗೆನೇ ನಮ್ಮ ಮೈಸೂರು ಸುತ್ತಾಡೋದು ಅಂದರೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಮೈಸೂರಿನ ಗರುಡ ಮಾಲ್ ಆ್ಯಂಡ್ ಆಪೋಸಿಟಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ. ಬೆಳಗ್ಗೆ ಏನಂದರೆ ಅಷ್ಟು ಟ್ರಾಫಿಕ್ ಇರಲ್ಲ, ಹಾಗಾಗಿ ಸ್ವಲ್ಪ ರೋಡು ಎಲ್ಲ ಖಾಲಿ ಕಾಣಿಸ್ತಾ ಇದೆ. ನಾವೆಲ್ಲ ಸಾಮಾನ್ಯವಾಗಿ ಊರಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಅರಮನೆಯ ಗಣೇಶ ಹಾಗೂ ಕೋಟೆ ಆಂಜನೇಯಂಗೆ ಒಂದು ನಮಸ್ಕಾರ ಹಾಕ್ಬಿಟ್ಟೆ ಹೋಗೋದು. ಆ ಕಾರಣಕ್ಕೋಸ್ಕರ ಗಾಡಿನ ಸ್ಟಾಪ್ ಮಾಡ್ತಾಯಿದ್ದೀವಿ. ನಮ್ಮ ಮೈಸೂರು ಹುಡುಗರು ವೀಕೆಂಡ್ ಬಂದರೆ ಸಾಕು ಬೈಕ್ ತಗೊಂಡು ಎಲ್ಲ ಲಾಂಗ್ ಡ್ರೈವ್ ಹೊರಟೋಗ್ತಾರೆ. ಮಂಜು ಅವರು ಕೂಡ ಈಗ ರೆಡಿಯಾಗಿದ್ದಾರೆ. ನಮ್ಮ ಮೈಸೂರು ಸಿಟಿ ಒಳಗಡೆ ರೋಡ್ ಖಾಲಿ ಇದ್ದರೆ ಬೈಕ್ ಓಡಿಸೋದ್ರಲ್ಲಿ ಇರೋ ಮಜಾನೇ ಬೇರೆ. ಫುಲ್ ಖಾಲಿ ಆಗಿದೆ. ಬೆಳಿಗ್ಗೆ 10:30 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಈ ರೋಡಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಮೈಸೂರು ಟ್ರಾಫಿಕ್ ಪೊಲೀಸ್ ಇಲ್ಲಿ ತುಂಬ ಸ್ಟ್ರಿಕ್ಟು, ತುಂಬ ಡಿಸಿಪ್ಲಿನ್ ಆಗಿರ್ತಾರೆ. ಹೆಲ್ಮೆಟ್ ಇಲ್ಲದೆ ಮಾತ್ರ ಸಿಟಿ ಒಳಗಡೆ ಬಂದ್ಬಿಟ್ರೆ ಮಾತ್ರ ಕಾಲು ಹಿಡ್ಕೊಂಡ್ರು ಗಾಡಿ ಮಾತ್ರ ಕೊಡಲ್ಲ. ಒಂದು ಫೈನ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೋಬೇಕು, ಇಲ್ಲ ಅಂದರೆ ಕೋರ್ಟಲ್ಲೇ ಹೋಗಿ ಫೈನ್ ಕಟ್ಬಿಟ್ಟು ಗಾಡಿ ಇಸ್ಕೋಬೇಕಷ್ಟೆ. ಈಗ ನಾವು ಝೂ ಪಕ್ಕದಲ್ಲಿರೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ಈಗ ನಮ್ಮ ಮುಂದೆ ಕಾಣಿಸ್ತಾ ಇರುವಂಥ ಜಾಗ ಯಾವುದು ಅಂದರೆ, ನಮ್ಮ ಕನ್ನಡ ಬಹುತೇಕ ಸಿನಿಮಾಗಳು ಇಲ್ಲೇ ಶೂಟಿಂಗ್ ಮಾಡ್ತಾರೆ. ಉದಾಹರಣೆಗೆ ಯಾವುದು ಅಂದರೆ ಜೋಗಯ್ಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಪಾರ್ಟ್ 1 ಹಾಗೂ ಪಾರ್ಟ್ 2 ಫೈರ್ ಮಾಡ್ತಾರಲ್ಲ ಆ ಸೀನ್ ಇಲ್ಲೇ ತೆಗೆದಿರೋದು. ಕಾಣಿಸ್ತಾ ಇದೆಯಾ ನಿಮಗೆ? ಆದರೆ ಮತ್ತು ಈ ಜಾಗನ ಕಾರಂಜಿ ಕೆರೆ ಅಂತ ಕರೀತಾರೆ. ಇಲ್ಲಿ ದಸರಾ ಟೈಮಲ್ಲಿ ಸರ್ಕಸ್ ಕೂಡ ನಡೆಯುತ್ತೆ. ಹಾಗೆ ಮುಂದೆ ಬಂದರೆ ನಮ್ಮ ಮೈಸೂರಿನ ಪೊಲೀಸ್ ಕ್ವಾರ್ಟರ್ಸ್ ರೋಡಲ್ಲಿ ಹೋಗ್ತಾಯಿದ್ವಿ. ಈಗ ನಾವು ನಮಗೆ ಮುಂದೆ ಕಾಣಿಸ್ತಾ ಇರೋದು ಸಂಗೊಳ್ಳಿ ರಾಯಣ್ಣ ವೃತ್ತ. ರೈಟ್ಗೆ ಹೋದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ನಮಗೆ ಲಲಿತ್ ಮಹಲ್ ಪ್ಯಾಲೇಸ್ ಸಿಗುತ್ತೆ. ಇದನ್ನು ಯಾವುದೋ ಬಸ್ ಸ್ಟ್ಯಾಂಡ್ ಅಂತ ತಿಳ್ಕೊಬೇಡಿ, ಯಾಕಂದರೆ ನಮ್ಮ ಮೈಸೂರಲ್ಲಿ ಆಷಾಢ ಅಂತ ಸ್ಟಾರ್ಟ್ ಆದರೆ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಯಾವುದೇ ರೀತಿಯ ವೆಹಿಕಲ್ಸ್ಗಳನ್ನೂ ಮೇಲೆ ಬಿಡೋಲ್ಲ, ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಬಸ್ಗಳಿಗೆ ನಾವು ಯಾವುದೇ ರೀತಿಯ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಫ್ರೀಯಾಗೆ ಬೆಟ್ಟದ ಮೇಲೆ ಹೋಗ್ತಾರೆ ಮತ್ತು ಫ್ರೀಯಾಗಿ ಅಲ್ಲಿಂದ ಕರ್ಕೊಂಬಂದು ಇದೇ ಜಾಗದಲ್ಲಿ ಬಿಡ್ತಾರೆ. ಯಾವುದೋ ಆಂಬ್ಯುಲೆನ್ಸ್ ವ್ಯಾನ್ ಕೂಡ ಬರ್ತಾಯಿದೆ, ದಾರಿ ಬಿಟ್ಬಿಟ್ರೆ ಒಳ್ಳೆಯದು. ಪಾಪ ಏನೋ ಆಗಿದೆ ಏನೋ. ಹಾಗೆ ಸಾಕ್ತಾ ಮುಂದೆ ಬಂದರೆ ನಮಗೆ ಮುಂದೆ ರೈಟ್ ಸೈಡಲ್ಲಿ ಸಿಗೋದೇ ದೊಡ್ಡ ಆಲದ ಮರ. ಈ ಜಾಗ ಮೈಸೂರಿನಿಂದ 9 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಜಾಗದಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೂ ಬಹುತೇಕ ಎಲ್ಲ ಸಿನಿಮಾಗಳು ಶೂಟಿಂಗ್ ಕೂಡ ಇಲ್ಲೇ ನಡೆಯುತ್ತೆ. ನಮ್ಮ ಕಿಚ್ಚ ಸುದೀಪ್ ಅವರ ಮೈ ಆಟೋಗ್ರಾಫ್ ಆ್ಯಂಡ್ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಾಬಾ ಸಿನಿಮಾ ಶೂಟಿಂಗ್ ಕೂಡ ಇದೇ ಜಾಗದಲ್ಲಾಗಿದೆ. ಮತ್ತು ಈ ಜಾಗನ ಒಂದು ಆಲದ ಮರ ಅಂತ ಮಾತ್ರ ತಿಳ್ಕೊಬೇಡಿ, ಈ ಜಾಗದಲ್ಲಿ ಮುನೇಶ್ವರ ಅನ್ನೋ ದೇವರು ಕೂಡ ಇದೆ. ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಜಾಗದ ಓನರ್ ಕೂಡ ನನ್ನ ಜೊತೆ ಮಾತಾಡಿದರು. ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ದೆ. ಅಲ್ಲೇ ಮುಂದೆ ಬರ್ತಾ ಲೆಫ್ಟ್ ಸೈಡಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಕೆರೆ. ಈ ಕೆರೆಯಲ್ಲಿ ಚೆಲುವಿನ ಚಿತ್ತಾರ ಗಣೇಶ ಹಾಗೂ ಅಮೂಲ್ಯ ಅವರ ಒಂದು ಸಾಂಗ್ ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ, ನೀವು ನೋಡ್ಬೋದು. ಈಗ ನಾವು ಕೆರೆ ಪಕ್ಕದಲ್ಲಿರುವಂಥ ರೋಡಲ್ಲಿ ಮುಂದೆ ಹೋಗ್ತಾಯಿದ್ವಿ, ಕಾಣಿಸ್ತಾ ಇದೆಯಾ? ಹಾಗೆ ದಾರಿಯಲ್ಲಿ ಮುಂದೆ ಸಾಗ್ತಾ ಸ್ವಲ್ಪ ದೂರ ಮುಂದೆ ಹೋದರೆ ನಮ್ಮ ಕರುನಾಡ ಹೆಮ್ಮೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಫಾರ್ಮ್ ಹೌಸ್ ಕೂಡ ಸಿಗುತ್ತೆ. ಇವಾಗ ನೋಡ್ತಾ ಇರುವಂಥ ಜಾಗನೇ ನಮ್ಮ ದರ್ಶನ್ ಅವರ ಫಾರ್ಮ್ ಹೌಸ್. ಇದಕ್ಕೆ ವಿನೀಶ್ ಫಾರ್ಮ್ ಹೌಸ್ ಅಂತ ಹೆಸರಿಟ್ಟಿದ್ದಾರೆ.
ನೋಡ್ತಾ ಇದ್ದೀರಾ. ಇವಾಗ ನಾವು ನೋಡ್ತಾ ಇರುವಂಥ ಜಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಈಗ ನಮ್ಮ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫಾರ್ಮ್. ಹಾಗೆ ನಾವು ಹೋಗ್ತಾ ರೋಡಲ್ಲಿ ಅವರ ಫಾರ್ಮ್ ಹೌಸ್ ಕಾಣಿಸ್ತು. ಅದಕ್ಕೆ ಒಂದು ಸರಿ ನಿಮಗೂ ಒಂದು ಸರಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ವಿ. ನೋಡಿ ಹೀಗೆ ಅವರ ಫಾರ್ಮ್ ಹೌಸ್ ಹತ್ರ ಹೋಗು ಮುಂದೆ ಹಂಗೆ. ಹಾಗೆ ನಮಗೆ ಸಾಕ್ತಾ ಮುಂದೆ ದಾರಿಲಿ ಒಂದು ಟೋಲ್ ಸಿಗುತ್ತೆ. ಇದು ನರಸೀಪುರದ ಹಿಂಭಾಗದಲ್ಲಿದೆ. ಮತ್ತು ಹಾಗೆ ಮುಂದೆ ಹೋಗ್ತಾ ನಮಗೆ ನೆಕ್ಸ್ಟ್ ಸಿಗೋದೆ ಗರ್ಗೇಶ್ವರಿ ಅಂತ. ಈ ಊರಿನ ವಿಶೇಷತೆ ಏನಂದರೆ ಇಲ್ಲಿ ಒಂದು ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಪುಟ್ಟ ಗಣಪತಿ ಇದೆ. ಅದನ್ನ ಎತ್ತಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು ಸಾರಿ ಇಲ್ಲಿ ಬಂದು ಎತ್ತಿದ್ದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ನಮ್ಮ ಮಂಜುನಾಥ್ ಸಿಂಗ್ ಅವ್ರಿಗೆ ಸ್ವಲ್ಪ ಟೀ ಕುಡಿಬೇಕಂತೆ. ಆ ಕಾರಣಕ್ಕೆ ಒಂದು ಟೀ ಹೋಟ್ಲ್ ಹತ್ರ ಗಾಡಿ ನಿಲ್ಲಿಸ್ತಾ ಇದ್ದೀವಿ. ಈ ಹೋಟ್ಲಲ್ಲಿ ಯಾವಾಗಲೂ ಜನ ತುಂಬ್ದಂಗೆ ಇರ್ತಾರೆ. ನೈಟ್ 12 ಗಂಟೆ 1 ಗಂಟೆ ಆದರೂ ಇದು ಓಪನ್ ಇರುತ್ತೆ ಟೀ ಹೋಟ್ಲು. ನೀವು ಸಾಧ್ಯವಾದರೆ ಇಲ್ಲಿ ಒಮ್ಮೆ ಟೀ ಕುಡೀರಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಮಂಜು ಅವರು ಹೇಳಿದ್ದಾರೆ. ನೋಡೋಣ, ಅದು ಟ್ರೈ ಮಾಡ್ತೀವಿ. ಈ ಹಳ್ಳಿ ಸೈಡು ಫ್ರೆಶ್ಶಾಗಿ ಸಿಗೋ ಗಟ್ಟಿ ಹಾಲಲ್ಲೇ ಮಾಡ್ತಾರೆ ಅಂತ ಹೇಳ್ದ ಮಂಜು. ಬಂತು ನೋಡಿ ಟೀ. ಹಾಗೆ ಫೋನಲ್ಲಿ ಸೆಲ್ಫಿ ಎಲ್ಲ ತಗೊಂಡ ಮೆಮರಿಗೆ ಇರಬೇಕಲ್ಲ. ಇಲ್ಲಿಂದ ಮುಂದೆ ಸಿಗೋದೆ ನಮಗೆ ನರಸೀಪುರದ ಹೊಳೆ. ಇದನ್ನ ಟಿ ನರಸೀಪುರ ಅಂತ ಕರೀತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ರಿಡ್ಜು, ಅದು ಹಳೆ ಬ್ರಿಡ್ಜು. ಇದು ಹೊಸ್ದಾಗಿ ಮಾಡಿದ್ದಾರೆ ಈ ಬ್ರಿಡ್ಜು. ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಚೌಡೇಶ್ವರಿ ದೇವಸ್ಥಾನ ಅಂತ ಕರೀತಾರೆ, ಅದು ಇದೆ. ಅಲ್ಲೊಂದು ಶಿವನ ದೇವಸ್ಥಾನ ಇದೆ. ಅದರ ಆಪೋಸಿಟ್ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ. ಈ ಹೊಳೆಯಲ್ಲಿ ತುಂಬ ಸರಿ ಈಜಾಡಿದ್ದೀವಿ. ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಮಗೆ ಸಿಗೋದೆ ನರಸಿಂಹಸ್ವಾಮಿ ದೇವಸ್ಥಾನ. ಮುಂದೆ ಹೊಸ್ದಾಗಿ ಒಂದು ನರಸೀಪುರದ ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಮೊದಲು ಊರೊಳಗಿತ್ತು, ಆವಾಗಂತೂ ತುಂಬ ಟ್ರಾಫಿಕ್ ಇತ್ತು. ಹೊರಗಡೆ ಮಾಡಿದ್ದು ಒಳ್ಳೆಯದಾಯಿತು, ಜನಗಳಿಗೆ ತುಂಬ ಅನುಕೂಲ ಆಗಿದೆ. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಇದೇ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಬಸ್ಗಳು, ಆಟೋಗಳು ಎಲ್ಲ ಸ್ಟಾಪ್ ಕೊಡುತ್ತೆ. ಈ ದೇವಸ್ಥಾನದಲ್ಲಿ ನೀವು ನಮ್ಮ ಗಣೇಶ್ ಅಮೂಲ್ಯ ಅವರ ಚೆಲುವಿನ ಚಿತ್ತಾರ ನೋಡಿದಿರಲ್ಲ, ಅವ್ರದ್ದು ಗ್ಯಾರೇಜ್ ಇರುತ್ತಲ್ಲ, ಆ ಗ್ಯಾರೇಜ್ ಶೂಟಿಂಗ್ ಮಾಡಿರೋದು ಇದೇ ಜಾಗದಲ್ಲಿ ನೋಡಿ. ಹಾಗೂ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಚಂದ್ರಮುಖಿ ಫಿಲ್ಮ್ ಶೂಟಿಂಗ್ ಮುಗಿದಾಗ ಈ ದೇವಸ್ಥಾನಕ್ಕೆ ಬಂದು ನರಸಿಂಹಸ್ವಾಮಿಗೆ ಹೋಮ ಮಾಡಿಸಿದ್ರು. ಇವಾಗ ಕಾಣಿಸ್ತಾ ಇದೆಯಲ್ಲ ಅದೇ ಜಾಗದಲ್ಲಿ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ಈಗ ನಾವು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಸಿಗೋದೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠ. ಈಗ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆ ನಮ್ಮ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಹಾಗೂ ಬೆಟ್ಟ. ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಈಗ ಸ್ವಲ್ಪ ಕಾಣಿಸ್ತಾ ಇದೆ. ನಮ್ಮ ಕರ್ಮ ಏನಂದರೆ ಅಲ್ಲಿಂದ ಹೆಂಗೋ ಚೆನ್ನಾಗಿ ಬಂದು ಇಲ್ಲಿ ಬರ್ತಿದ್ದಂಗೆ ಗಾಡಿ ಪಂಚರ್ ಆಗ್ಬಿಡ್ತು. ಆ ಕಾರಣಕ್ಕೆ ಪಂಚರ್ ಅಂಗಡಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ವಿ. ನೋಡೋಣ ಬಿಸಿಲಲ್ಲಿ ಎಲ್ಲಿ ಸಿಗುತ್ತೆ. ಮೊಳೆ ಏನಾದರೂ ಹೋಗಿದ್ಯಾ ನೋಡೋಣ. ಹೇಗೋ ಒಂದು ಅಂಗಡಿ ಸಿಕ್ತು, ಚೆಕ್ ಮಾಡ್ತಾ ಇದ್ದಾರೆ. ಪಂಚರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ, ನೋಡೋಣ ಏರ್ ಹೊಡ್ಸಿ. ನಮ್ಮದು ಟ್ಯೂಬ್ಲೆಸ್ಸು, ಆ ಕಾರಣಕ್ಕೆ ಟೈರ್ ಏನು ಬಿಚ್ಚೋ ಅವಶ್ಯಕತೆ ಇಲ್ಲ, ಅಲ್ಲೇ ಚೆಕ್ ಮಾಡ್ತಾರೆ. ಟೈರ್ ಮೇಲೆ ಬಬಲ್ಸ್ ಏನಾದ್ರು ಬಂದರೆ ಆ ಜಾಗದಲ್ಲಿ ಹೋಲಾಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನೀರು ಹಾಕ್ತಾ ಇದ್ದಾರೆ. ಎಲ್ಲೂ ಆಗಿಲ್ಲ ಪಂಚರ್ ಅನಿಸುತ್ತೆ. ಓಕೆ, ನೋಡೋಣ.
ಸದ್ಯ ಹಬ್ಬ ಪಂಚರ್ ಆಗಿಲ್ಲ ಗಾಡಿ, ಬರೀ ಏರ್ ಕಡಿಮೆ ಆಗಿತ್ತು. ಈಗ ನಾವಿರೋದು ಮರಳಿ ಸರ್ಕಲ್ ಅಂತ ಕರೀತಾರೆ ಇದನ್ನ. ಇಲ್ಲಿ ಒಂದು ಮಾದೇಶ್ವರನ ಜಾತ್ರೆ ಕೂಡ ನಡೀತಾ ಇದೆ. ಬರ್ತಾ ರೋಡಲ್ಲಿ ಒಬ್ರಿಗೆ ನಾನು ಕೇಳಿದೆ, ಸರ್ ಏನು ಇಷ್ಟೊಂದು ಜನ ಇದ್ದಾರೆ ಅಂತ. ಅದಕ್ಕೆ ಅವರಂದರು ಇಲ್ಲಿ ಮಾದೇಶ್ವರಂದು ಜಾತ್ರೆ ನಡೀತಾ ಇದೆ, ಅನ್ನ ಸಂತರ್ಪಣೆ ನಡೀತಾ ಇದೆ, ಬನ್ನಿ ಊಟ ಮಾಡ್ಕೊ ಹೋಗಿ ಅಂತ ಹೇಳ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಜನಗಳಿಗೆ ಎಷ್ಟು ಒಳ್ಳೆ ಮನಸ್ಸು. ನಾನು ಯಾರು ಅಂತ ಗೊತ್ತೇ ಇಲ್ಲ, ಆದರೂ ನನ್ನ ಊಟಕ್ಕೆ ಕರೀತಾ ಇದ್ದಾರೆ. ಅಷ್ಟು ಕರೆದ್ರಲ್ಲ, ಅಷ್ಟಕ್ಕೆ ನನ್ನ ಹೊಟ್ಟೆ ತುಂಬೋಯ್ತು. ಹಾಗೆ ಮುಂದೆ ಬರ್ತಾಯಿದ್ದು, ನಮ್ಮ ಹಳ್ಳಿ ಸೈಡ್ ಜಾತ್ರೆಗಳಂದರೆ ನೋಡಿ ಈ ಥರ ಇರುತ್ತೆ. ನೋಡೋಕ್ಕೆ ಎಷ್ಟು ಚಂದ. ನೈಟೆಲ್ಲ ಬರಬೇಕು. ಇಲ್ಲಿಂದ ಮುಂದೆ ಬಂದರೆ ರೈಟ್ ಸೈಡ್ ಹೋಗಬೇಕು, ಯಳಂದೂರು ಅಂತ ಸಿಗುತ್ತೆ. ಬೋರ್ಡ್ ಖಾಲಿ ಇದೆ. ನನ್ನ ಫ್ರೆಂಡು ಗೊತ್ತಂತೆ, ಇಲ್ಲಿ ಬಂದಿದ್ದಾನೆ ಆಲ್ಮೋಸ್ಟು. ಯಳಂದೂರು ಸ್ಟ್ರೈಟ್ ಹೋದರೆ ನಾವು ಕೊಳ್ಳೇಗಾಲಕ್ಕೆ ಹೊರ್ಟೋಗ್ತೀವಿ. ಹಾಗೆ ಮುಂದೆ ಬರ್ತಾ ನಮಗೆ ಯಳಂದೂರು ಅಂತ ಒಂದು ಊರು ಸಿಕ್ಕಿದೆ. ನೋಡ್ತಾ ಇದ್ದೀರಾ ಈಗ ನೀವು ಅದನ್ನು. ಇದು ಯಳಂದೂರು ಬಸ್ ಸ್ಟ್ಯಾಂಡ್. ತುಂಬ ಜನ ಇದ್ದಾರೆ, ಟ್ರಾಫಿಕ್ ಎಲ್ಲ ಜಾಸ್ತಿ ಇದೆ. ಈಗ ಯಳಂದೂರು ದಾಟಿ ಊರಿಂದ ಆಚೆ ಬಂದಿದ್ದೀವಿ. ಇವಾಗ ನಮಗೆ ದೂರದಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟ. ಫುಲ್ ಹಸ್ರು ಹಸ್ರಾಗಿ ಕಾಣಿಸ್ತಾ ಇದೆ. ನಮ್ಮ ಮಂಜಣ್ಣ ಹಾಯ್ ಮಾಡ್ತಿದ್ದಾರೆ, ಪಾಪ ಯಾರು ಅಂತ ಗೊತ್ತಿಲ್ಲ ಅವರು. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಎಲ್ಲ ಹಾಳಾಗಿದೆ. ನಮ್ಮ ಮಂಜುನಾಥ್ ಸಿಂಗ್ ಅವ್ರು ಗಾಡಿ ಓಡಿಸ್ತಾ ಇದ್ದಾರೆ ಈಗ. ಹಾಗೆ ಶುರು ಆಯಿತು ನೋಡಿ ಬೆಟ್ಟಗಳು, ಇಲ್ಲಿಂದ ಸ್ಟಾರ್ಟ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೀವೀಗ, ಇದು ರೈಟ್ ಸೈಡ್ ಒಂದು ದೊಡ್ಡ ಕೆರೆ ಇದೆ. ಈ ಕೆರೆಗೆ ಸಂಜೆ ಟೈಮು ಆನೆಗಳು ಹಾಗೂ 3 ಹುಲಿ ಡೈಲಿ ಬರುತ್ತಂತೆ ನೀರು ಕುಡಿಯೋಕ್ಕೆ. ಸಂಜೆ ಆ ಕಡೆಯಿಂದ ಬರ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಆ ಕೆರೆ ಏರಿ ಮೇಲೆ ಹೋಗೋಣ ಮೇಲೆ. ಅಲ್ಲಿಂದ ಮುಂದೆ ಬಂದರೆ ರೈಟ್ ಸೈಡು ನಮಗೆ ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ಎಂಟ್ರೆನ್ಸ್ ಅಂದರೆ ಇಲ್ಲಿ ಫಾರೆಸ್ಟ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಅಂತ. ಇಲ್ಲಿ ಎಂಟ್ರೆನ್ಸಲ್ಲಿ 10 ರೂಪೀಸ್ ಕೊಡಬೇಕಂತೆ. ಪೊಲೀಸರು ಇದ್ದಾರೆ ನೋಡಿ. ಹ್ಞೂ 10 ರೂಪೀಸ್ ಕೊಟ್ಟಾಯಿತು. ಈಗ ಸಂಜೆ 6 ಗಂಟೆ ಒಳಗಡೆ ರಿಟರ್ನ್ ಬರಬೇಕು ಅಂತ ಪೊಲೀಸರು ಹೇಳಿದ್ರು. ಇಲ್ಲಿಂದ ನಮಗೆ ಫಾರೆಸ್ಟು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಮಗೆ ಯಾವುದೇ ರೀತಿ ವೆಹಿಕಲ್ಸು ಟ್ರಾಫಿಕ್ಸು ಏನೂ ಇರಲ್ಲ. ಹಾರನ್ ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ ಪೊಲೀಸರು. ಆಮೇಲೆ ಇನ್ನೊಂದು ಏನಂದರೆ, ಯಾರು ಹೊಸ್ದಾಗಿ ಈ ಥರ ಫಾರೆಸ್ಟ್ ರೋಡ್ಗಳಲ್ಲಿ ಹೋದರೆ ಅಲ್ಲಿ ವೈಟ್ ಲೈನ್ಸ್ ಅಕ್ಕಪಕ್ಕ 2 ಸೈಡ್ ಏನು ಕಾಣಿಸ್ತಿದೆ, ಅದರಿಂದ ನಮ್ಮ ಗಾಡಿನ ಹೊರಗಡೆ ನಿಲ್ಲಿಸೋ ಆಗಿಲ್ಲ. ನಮ್ಮ ಗಾಡಿನ ಯಾವುದೇ ಕಾರಣಕ್ಕೂ ರೋಡ್ ಮಧ್ಯೆ ನಿಲ್ಲಿಸೋ ಆಗಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬೆಟ್ಟದ ಮೇಲೆ ಬರ್ತಾಯಿದ್ದೀವಿ ಈಗ. ಒಳ್ಳೆ ವ್ಯೂಸ್ ಇದೆ. ಆಗಲೇ ಹೇಳ್ದಾಗೆ ಈ ರೋಡಲ್ಲಿ ಗಾಡಿ ನಿಲ್ಲಿಸಿ ನಾವೇನಾದರೂ ಆ ವೈಟ್ ಲೈನ್ ದಾಟಿ ಒಳಗಡೆ ಹೋದರೆ 10,000 ರೂಪಾಯಿ ಫೈನ್ ಅಂತೆ. ಹೆಲ್ಮೆಟ್ ಸ್ವಲ್ಪ ಓಪನ್ ಮಾಡಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಫುಲ್ ಹಾಕೋಬೇಕಾಗಿತ್ತು, ವೀಡಿಯೋ ಮಾಡೋ ಕಾರಣಕ್ಕೋಸ್ಕರ ತೆಗ್ದಿದ್ದೆ ಅಷ್ಟೇ. ಮತ್ತೆ ಮುಂದೆ ಸಾಕ್ತಾಯಿದ್ದೀವಿ. ಯಾರೋ ಪಾಪ ಲೇಡೀಸ್ ಕೂಡ ವೀಡಿಯೋ ಮಾಡ್ತಾಯಿದ್ದಾರೆ. ಹಾಗೆ ಸಾಕ್ತಾ ಬರ್ತಾಯಿದ್ದೀವಿ. ಇಲ್ಲಿಂದ ಒಳ್ಳೆ ವ್ಯೂ ಮಾತ್ರ, ಮನಸ್ಸಿಗೆ ಎಷ್ಟೋ ತಂಪಾಗಿದೆ, ತಣ್ಣಗಿದೆ ವಾತಾವರಣ ಮಾತ್ರ. ಮಳೆಗಾಲ, ತುಂಬ ಮಳೆ ಅಂದ್ಕೊಂಡು ರೈನ್ ಕೋಟ್ ಎಲ್ಲ ತಗೊಂಬಂದಿದ್ದು, ಆದರೆ ಇಲ್ಲಿ ತುಂಬ ಬಿಸಿಲಿದೆ. ಆದರೂ ಪರವಾಗಿಲ್ಲ, ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕಲ್ಲ, ಆ ಕಾರಣಕ್ಕೋಸ್ಕರ. ಇನ್ನೊಂದು ಲಾಂಗ್ ಜರ್ನಿ ಮಾಡೋರು ಎಲ್ಲ ಸೇಫ್ಟಿ ಮಾಡ್ಕೋಬೇಕಲ್ವಾ. ಸದ್ಯಕ್ಕೆ ನಮ್ಮ ಟೈಮ್ ಚೆನ್ನಾಗಿದೆ, ಯಾವುದೇ ರೀತಿ ಕಾಡು ಪ್ರಾಣಿಗಳು ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟು ಪ್ರಾಣಿಗಳು ಬರೋದು ಇಲ್ಲಿ ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಟೈಮು. ಮಧ್ಯಾಹ್ನ ಟೈಮೆಲ್ಲ
ಕಾಡು ಒಳಗಡೆ ಹೊರಟೋಗುತ್ತಂತೆ. ಅವೆಲ್ಲ ಊಟ ಮಾಡಬೇಕಲ್ಲ. ಆನೆಗಳು ಜಾಸ್ತಿ ಅಂತಾರೆ. ಸದ್ಯ ಕಾಣಿಸ್ತಾ ಇದ್ದರೆ ಒಳ್ಳೆಯದು, ರೋಡ್ಗೆಲ್ಲ ಬರುತ್ತಂತೆ. ಈ ಕೆರೆ ಏನು ಕಾಣಿಸ್ತಾ ಇದೆ, ಈ ಕೆರೆಗೆ ಆನೆಗಳು ನೀರು ಕುಡಿಯೋಕ್ಕೆ ಬರ್ತಾವಂತೆ. ನೋಡಿ ಎಷ್ಟು ಹತ್ರದಲ್ಲಿದ್ದೀವಿ, ಆಲ್ಮೋಸ್ಟ್ ಹತ್ರ ಬಂದು ಈಗ ದೇವಸ್ಥಾನದ ಹತ್ರ. ನೋಡಿ ಫ್ರೆಂಡ್ಸ್, ಇವಾಗ ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದ್ವಿ, ಕಾಣಿಸ್ತಾ ಇದೆಯಾ. ಇಲ್ಲಿ ನಮ್ಮ ಕಲ್ಪನಾ ಅವರ ಒಂದು ಸಿನಿಮಾ ಶೂಟಿಂಗ್ ಕೂಡ ಆಗಿದೆ. ಯಾವುದು ಅಂದರೆ ಬಿಳಿಗಿರಿ ರಂಗಯ್ಯ ಅಂತ ಒಂದು ಸಾಂಗ್ ಆಡ್ತಾರೆ, ಅದು. ತುಂಬ ಮಂಜು ಅವರು ಶಾರ್ಟಾಗಿ ನೋಡ್ತಾ ಇದ್ದಾರೆ, ಜನ ರಶ್ ಇರ್ತಾರೆ ಹೇಗೆ ದರ್ಶನ ಮಾಡೋದು ಅಂತ. ನಾನು ಕೂಡ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದು ಇವಾಗ ಒಳಗಡೆ ಹೋಗ್ತಿದ್ದಂಗೆ ನಮ್ಮ ಮಂಜಣ್ಣ ಅವರು ಸ್ವಲ್ಪ ಫೋಟೋಗಳು ತೆಗೆಸ್ಕೊಂಡ್ರು ಎಂಟ್ರೆನ್ಸಲ್ಲಿ. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್. ಯಾರೋ ಒಬ್ಬರು ಬಂದು ನಮ್ಮ ಮಂಜು ಅವ್ರಿಗೆ ನಾಮ ಹಾಕ್ತೀನಿ ಬಪ್ಪ ಅಂದರು. ಆ ಕಾರಣಕ್ಕೆ ಅವರು ಹಾಕ್ಸ್ಕೊತಾ ಇದ್ದಾರೆ. ನೋಡಿ ಹೇಗೆ ಹಾಕ್ತಾ ಇದ್ದಾರೆ ನಾಮ ನಮ್ಮ ಮಂಜು ಅವ್ರಿಗೆ ಅಂತ. ಇನ್ನು ಅವನು ನಾಮ ಹಾಕ್ಸ್ಕೊಂಡ್ಮೇಲೆ ನಮ್ಮನ್ನು ಬಿಡ್ತಾರ, ನಮಗೂ ಹಿಡ್ಕೊಂಡು ಒಂದು ನಾಮ ಹಾಕೋದ್ರತ್ತೆ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಸಾಮಾನ್ಯವಾಗಿ ಎಲ್ಲ ಈಗ ನಾವು ಆಲ್ಮೋಸ್ಟ್ ದೇವಸ್ಥಾನ ಸುತ್ತ ಏನಿಲ್ಲ ವೀಡಿಯೋ ಮಾಡಿ ನಮ್ಮ ಮಂಜು ನಾವು ಎಲ್ಲೇ ಹೋದರೂ ರೀಲ್ಸ್ಗಳು ಮಾಡೋದು ಜಾಸ್ತಿ ನಮಗೆ, ಹಾಗಾಗಿ ಒಂದು ಶಾರ್ಟ್ ಮಾಡ್ತಾಯಿದ್ದೆ. ಸದ್ಯ ನಮ್ಮ ಪುಣ್ಯಕ್ಕೆ ಜನಗಳು ಸ್ವಲ್ಪ ಕಡಿಮೆ ಇದ್ದಾರೆ, ದರ್ಶನ ಮಾಡ್ಬೋದು. ಇದು ನೋಡಿ, ಇದನ್ನು ನೋಡ್ತಾ ಇರೋದು ಈಗ ನೀವು ದೇವಸ್ಥಾನದ ಮುಂಭಾಗ. ಮತ್ತು ದೇವಸ್ಥಾನದ ಬಾಗಿಲ ಮುಂಭಾಗದಲ್ಲಿ ಹೇಳ್ತಾರಲ್ಲ, ಊರಾಚೆ ಸ್ವರ್ಗನೇ ಕಾಯ್ತೈತೆ ಅಂತ, ಆ ರೀತಿ ಒಂದು ಸೀನರಿ ಕಾಣಿಸ್ಬಿಡ್ತು. ನೋಡಿದ ತಕ್ಷಣವೇ ಮನಸ್ಸಿಗೆ ತುಂಬ ಖುಷಿ ಆಯಿತು. ನೋಡ್ತಾ ಇದ್ದೀರಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಪಕ್ಕದಲ್ಲಿ ಅನ್ನ ಸಂತರ್ಪಣೆ ಇದೆ, ಹೋಗಿ ಊಟ ಮಾಡಿ ಅಂದರು. ಅಲ್ಲಿ ಬಂದು ನೋಡಿದ್ರೆ ಊಟಕ್ಕೆ ತುಂಬ ಕ್ಯೂ ನಿಂತಿದ್ರು. ಆ ಕಾರಣಕ್ಕೆ ಇನ್ನೂ ಲೇಟ್ ಆಗ್ಬೋದು ಅಂತ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ನೋಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೂ ಎಷ್ಟೋ ವರ್ಷಗಳ ಹಿಂದೆ ಬಂದಾಗ ಈ ರೀತಿ ಕಬ್ಬಣದ ಬೇಲಿ ಎಲ್ಲ ಹಾಕಿರಲಿಲ್ಲ, ಇವಾಗ ಹಾಕಿದ್ದಾರೆ. ಅದ್ರ ಆಚೆಗೆ ಬಂಡೆಗಳಿದ್ದು, ಅದ್ರ ಮೇಲೆಲ್ಲ ನಿಂತ್ಕೊಂಡು ಮೊದಲು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದು. ಅದ್ರ ಕೆಳಗೆ ತುಂಬ ಬ್ಯೂಟಿಫುಲ್ಲಾಗಿ ಊರೆಲ್ಲ ಕಾಣಿಸುತ್ತೆ. ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಮೆಟ್ಲುಗಳಿದೆ, ಮೆಟ್ಲು ಹತ್ಕೊಂಡು ದರ್ಶನ ಮಾಡ್ಬೋದು. ಇವತ್ತೇನು ಅಂದರೆ ವೀಕೆಂಡ್ ಇರೋ ಕಾರಣದಿಂದ ಜನ ಜಾಸ್ತಿ ಇದ್ದಾರೆ, ಮತ್ತು ಅಮಾವಾಸ್ಯೆ ಬೇರೆ ಇದೆ. ಆ ಕಾರಣಕ್ಕೋಸ್ಕರ ನಮ್ಮ ಮಂಜು ಮಾತ್ರ ಎಲ್ಲೋದ್ರೂ ಫೋಟೋಗಳು, ನಮ್ಮದೇನಿಲ್ಲ. ಮತ್ತು ದೇವಸ್ಥಾನದಲ್ಲಿ ತುಂಬ ಕೋತಿಗಳಿವೆ, ನೀವು ಹುಷಾರಾಗಿರಿ. ದೇವಸ್ಥಾನದ ಪ್ರಸಾದಗಳನ್ನೆಲ್ಲ ಕಿತ್ಕೊಂಡು ತಿನ್ಕೊಬಿಡುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ನಾನು ಮಂಜು ಡಿಸೈಡ್ ಮಾಡ್ದು, ಇನ್ನೂ ಅರ್ಧ ದಿನ ಬಾಕಿ ಇದೆ, ಏನು ಮಾಡೋದು ಅಂತ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ 18 ಕಿಲೋಮೀಟ್ರ್ ದೂರದಲ್ಲಿ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ. ಈಗ ನಾವು ಕೂಡ ಅಲ್ಲಿಗೆ ಹೋಗ್ತಾಯಿದ್ವಿ, ನಮ್ಮ ಜೊತೆಗೆ ನೀವು ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲೊಬ್ಬ ಅಜ್ಜಿ ಇಷ್ಟು ವಯಸ್ಸಾದರೂ ಕೂಡ ಸೀಬೆಹಣ್ಣು ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಇವತ್ತು ಮಳೆ ಇಲ್ಲ, ಸ್ವಲ್ಪ ಬಿಸಿಲಿದೆ. ಆ ಕಾರಣದಿಂದಾಗಿ ನಿಮಗೆ ಈ ವ್ಯೂನ ತುಂಬ ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕೆಳಗಡೆ 2 ಕಾಡಂದಿಗಳು ಕಾಣಿಸ್ತಾ ಇದೆ ನೋಡಿ, ಆ ಬಂಡೆ ಮೇಲೆ ಕಾಣಿಸ್ತಾ ಇದೆಯಾ. ಈ ರೀತಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸಿಕ್ಕಿದ್ಮೇಲೆ ಫೋಟೋಗಳು ತೆಗೆಸ್ಕೊಳ್ಳಿಲ್ಲ ಅಂದರೆ ಹೇಗೆ? ಅದಕ್ಕೆ ನಮ್ಮ ಮಂಜಣ್ಣ ಮತ್ತು ನಾನು ಒಳ್ಳೆ ಫೋಟೋ ಶೂಟ್ ಮಾಡಿಸ್ಕೊಂಡದ್ದು. ಹಾಗೆ ದೇವಸ್ಥಾನದಿಂದ ಕೆಳಗಡೆ ಬರ್ತಿದ್ದಂಗೆ ನಮಗೆ ರೈಟ್ ಸೈಡ್ಗೆ ಕೆ ಗುಡಿ ಅಂತ ದಾರಿ ಇದೆ. ನಿಮಗೆ ಇಲ್ಲಿ ದೊಡ್ಡದಾಗೇನು ಬೋರ್ಡ್ ಹಾಕಿಲ್ಲ, ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಒಂದು ಚಿಕ್ಕದಾಗಿ ಹಾಕಿದ್ದಾರೆ ಬೋರ್ಡ್ ಅಷ್ಟೇ.
ನೋಡಿ ಇಲ್ಲಿ ಆನೆ ಲದ್ದಿ ಹಾಕಿದೆ. ಇಲ್ಲಿಂದ ಮುಂದೆ ಅಷ್ಟು ವೆಹಿಕಲ್ಸ್ಗಳು ಕಾಣಿಸಲ್ಲ ನಮಗೆ, ಯಾಕಂದರೆ ಇಲ್ಲಿಂದ ಮುಂದೆ ದೊಡ್ಡ ಫಾರೆಸ್ಟ್. ಸ್ವಲ್ಪ ರೋಡ್ ಕೂಡ ಚಿಕ್ಕದಾಗೇ ಇರುತ್ತೆ. ಸದ್ಯ ನಮ್ಮ ಪುಣ್ಯಕ್ಕೆ ರೋಡ್ ಚೆನ್ನಾಗಿದೆ. ನಾಲ್ಕು ಗೋಡೆ ಮಧ್ಯೆ ನಾವು ಕೆಲಸ ಮಾಡಿ ಮಾಡಿ ವಾರ ಪೂರ್ತಿ ತುಂಬ ಸುಸ್ತಾಗಿರ್ತೀವಿ. ಆ ಕಾರಣಕ್ಕೆ ವಾರದಲ್ಲಿ ಸಿಗೋ ಒಂದಿನ ರಜಕ್ಕೋಸ್ಕರ ವಾರ ಪೂರ್ತಿ ಕಾಯ್ತಾ ಇರ್ತೀವಿ. ಇಲ್ಲಿಂದ ಮುಂದೆ ನಮಗೆ ಹುಲಿಗಳು ಕಾಣಿಸ್ಬೋದು, ಆನೆಗಳು ಕಾಣಿಸ್ಬೋದು ಅಂತ ಹೇಳಿದ್ದಾರೆ. ಮಾಡ್ತೀರಾ? ಇದೇನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಆನೆಗಳು ಬಂದು ನೀರು ಕುಡಿಯೋಂಥ ಜಾಗ ಇದು. ಆಲ್ಮೋಸ್ಟ್ ಇನ್ನೇನು ಹತ್ರ ಹೋಗ್ತಾ ಇದ್ವಿ. ಯಾವುದೋ ಬೆಂಗಳೂರು ಗಾಡಿ. ಸ್ವಲ್ಪ ದಾರಿ ಬಿಟ್ಬಿಟ್ರೆ ಮುಂದೆ ಹೋಗ್ತೀವಿ, ದಾರಿನೇ ಬಿಡ್ತಾ ಇಲ್ಲ. ಅಂತೂ ಇಂತೂ ಕೆ ಗುಡಿ ರೀಚ್ ಆದೋ. ಹೋಗ್ತಿದ್ದಂಗೆ ಒಂದು ಜಿಂಕೆ ಕಾಣಿಸ್ತು. ಏನು ಸ್ಪೆಷಲ್ ಅಂದರೆ ಅಲ್ಲಿರೋ ಜನಗಳೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಮಂಜು ಕೂಡ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೋದ ಹತ್ರ. ಸೋ ಕ್ಯೂಟ್. ಅದೇನು ಭಯ ಪಡ್ತಾನೇ ಇಲ್ಲ ನಮ್ಮನ್ನ ನೋಡಿ. ಅದಕ್ಕೆ ಜನಗಳು ನೋಡಿ ನೋಡಿ ಸ್ವಲ್ಪ ಅಭ್ಯಾಸ ಇರಬೇಕು. ನಮಗಂತೂ ಇಲ್ಲಿ ಕಾಡಂದಿ ಇದ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅನಿಸ್ಬಿಡ್ತು ನನಗೆ. ಸದ್ಯ ಏನು ಮಾಡ್ತಾಯಿಲ್ಲ. ನಾವು ಇಲ್ಲಿಗೆ ಬಂದಾಗ 2 ಹಂದಿ ಇತ್ತು, ಇಲ್ಲ ಒಂದೇ ಒಂದು ಕಾಣಿಸ್ತದೆ, ಇನ್ನೊಂದು ಎಲ್ಲೋಯ್ತಾ ಗೊತ್ತಿಲ್ಲ. ಇವಾಗ ನೋಡಿ ಜಿಂಕೆ ಹಂದಿ 2 ಒಟ್ಟಿಗೆ ಹುಲ್ ತಿಂತಾರೆ. ಭಯನೇ ಪಡಲ್ಲ ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಮ್ಮ ಜರ್ನಿ ಹೇಗಿದೆ ಅಂತ. ಇವಾಗ ನಾವು ಹೋಗ್ತಾ ಇರೋದು ದೂರದಲ್ಲಿ ಒಂದು ಕೆರೆ ಕಾಣಿಸ್ತಾ ಇದೆ. ಆ ಕೆರೆ ಸ್ಪೆಷಲ್ ಏನಂದರೆ ಆನೆಗಳೆಲ್ಲ ಸ್ನಾನ ಮಾಡೋಂಥ ಜಾಗ ಅಂತೆ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ನಿಮಗೆ. ಈಗ ನಾವು ಕೆ ಗುಡಿ ಅಂತ ಒಂದು ಫಾರೆಸ್ಟಲ್ಲಿ ಇದ್ವಿ. ನೋಡ್ತಾ ಇದ್ದೀರಲ್ಲ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ತೋರಿಸಿ ನೋಡಿ. ನಾವು ಈಗ ನೋಡ್ತಿರುವಂಥ ಪ್ಲೇಸ್ ಏನಿದೆ, ಇಲ್ಲಿ ಆಲ್ಮೋಸ್ಟ್ ಆನೆಗಳೆಲ್ಲ ಬಂದು ನೀರು ಕುಡಿತಾವಂತೆ, ತಂಗಿದೋಯ್ತಾವಂತೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಕೆ ಗುಡಿಯ ಆನೆ ಶಿಬಿರದಲ್ಲಿದ್ದೀವಿ. ನಾನು ಮತ್ತು ನಮ್ಮ ಫ್ರೆಂಡ್ ಮಂಜುನಾಥ್ ಸಿಂಗ್ ಅವರು ಇಲ್ಲಿವರೆಗೂ ಬೈಕಲ್ಲೇ ಬಂದಿದ್ವಿ. ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟಿದೆ. ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಮಳೆ ಇಲ್ಲ. ನೋಡ್ತಾ ಇದ್ದೀರಲ್ಲ ಇಲ್ಲಿ, ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ. ನೋಡಿ, ಇಲ್ಲಿಗೆ ಬಂದಮೇಲೆ ನಮ್ಮ ಮಂಜು ಅವರು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ರೀಲ್ಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೀಡಿಯೋಗಳು ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ. ಮಾಮೂಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಟೈಲಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ. ಏನಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ಬೋದು, ಆದರೆ ಬೇರೆ ಸಾಂಗ್ಸ್ಗಳನ್ನ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಸಾಂಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಆಗ್ತಾಯಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರಾಘು ಸ್ಟಾರ್ಸ್ ಕಿಂಗ್ ಅಂತ ಪ್ರೊಫೈಲ್ ಇದೆ, ಅದರಲ್ಲಿ ಬೇಕಾದ್ರೆ ನನ್ನ ವೀಡಿಯೋಗಳು ಸಿಗುತ್ತೆ, ನೋಡಿ ಎಂಜಾಯ್ ಮಾಡಿ. ಕೆರೆದಂಡೆ ಕಡೆಯಲ್ಲೆಲ್ಲೋ ಕುಂತೋನೆ ಕಡು ಜಾಣ, ಅತಿ ಕ್ಷೀಣ ಸ್ಮೃತಿಯುಳ್ಳೋನ ಕೆಂದಾವರೆ ಲಘು ಶಾಣ. ಈಗ ನೀವು ನೋಡ್ತಾ ಇರೋ ಜಾಗ ಯಾವುದು ಅಂದರೆ ಆನೆಗಳನ್ನ ಕಟ್ಟಾಕೋಂಥ ಜಾಗ ಇದು. ಕೆಳಗಡೆ ನೋಡ್ತಾ ಇದ್ದೀರಲ್ಲ ಸರ್ಪ್ಲಿಗಳು, ಇದೇ ಸರ್ಪ್ಲಿಯಿಂದ ಆನೆಗಳನ್ನ ಕಟ್ಟಾಕ್ತಾರೆ. ನಮ್ಮ ಮಂಜು ಅವರು ಅದನ್ನ ಒಂದು ಸಾರಿ ನೋಡ್ತೀನಿ ಅಂತ ಹೋದರು. ಎಷ್ಟು ತೂಕ ಇದೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಎಷ್ಟಿರ್ಬೋದು ಮಂಜಣ್ಣ? ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂದ್ಕೊಂಡ್ರೆ ಆದಷ್ಟು ಬೆಳಿಗ್ಗೆ ಹೊತ್ತು ಬನ್ನಿ. ಸಂಜೆ ಟೈಮ್ ನೋಡೋಕ್ಕಾಗಲ್ಲ, 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಫಾರೆಸ್ಟು. ಇನ್ನು ಮಧ್ಯಾಹ್ನ ಟೈಮ್ ಅಂತೂ ಆನೆಗಳು ಇರೋಲ್ಲ ಇಲ್ಲಿ, ಟೈಮ್ ಆಗ್ತಿದೆ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿಂದ ಆದಷ್ಟು ಬೇಗ ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾವು ಸ್ಟಾರ್ಟಿಂಗ್ ಬರಬೇಕಾದ್ರೆ ನಿಮ್ಗೊಂದು ದೊಡ್ಡ ಕೆರೆ ತೋರಿಸಿದ್ನಲ್ಲ,
ಆ ಕೆರೆ ಹತ್ರ ಆನೆಗಳು ಬರ್ತಾವಂತೆ ನೀರು ಕುಡಿಯೋಕ್ಕೆ. ಆ ಕಾರಣಕ್ಕೋಸ್ಕರ ಇಲ್ಲಿಂದ ಹೋಗಿ ನಾವು ಆದಷ್ಟು ಬೇಗ ರೀಚ್ ಆಗಬೇಕು ಅಲ್ಲಿಗೆ. ಅದಕ್ಕೆ ಹೊರಡ್ತಾ ಇದ್ವಿ. ದೂರಿ ನಡೀರಿ. ನಾನು ವಿಡಿಯೋ ಮಾಡೋ ಅಂತ ಆನೆಗೇನೆ ಬಂದ್ಬಿಡ್ದ ಅನ್ಕೊಂಡೆ. ಅದು ಕಾಡು ಸಲ ಕಾಡು ಹೆಂಗೆ ಗೊತ್ತಾಗ ಬರದ. ಇನ್ನು ಮತ್ತೆ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ನಮ್ಮ ಮಂಜುನಾಥ್ ಸಿಂಗ್ ಅವರು ಚುರುಮುರಿ ತಿನ್ನಬೇಕು ಅಂತ ಹೇಳಿದ್ರು. ಎತ್ಕೊಂಡು ತೋರ್ಸಂಗೆ ವಿಡಿಯೋ ಮಾಡ್ತಾರೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಿಗ್ಗೆ ನಾವು ಮೈಸೂರಿಂದ ಹೊರಡ್ಬೇಕಾದ್ರೆ ತಿಂಡಿ ತಿಂದಿದ್ದು, ಸಂಜೆ ಆಗ್ತಿದೆ, ಇನ್ನೂ ಏನೂ ತಿಂದಿಲ್ಲ. ಆ ಕಾರಣಕ್ಕೆ ಈ ಟೈಮಲ್ಲಿ ಏನು ಕೊಟ್ಟರು ಹೊಟ್ಟೆ ತುಂಬುತ್ತೆ, ಅದಕ್ಕೆ ಚೆನ್ನಾಗಿ ತಿಂತಾಯಿದ್ದೀವಿ. ಪ್ರಕೃತಿ ಸೋಗದೆ ಬೇರೆ ಇದು ಕುಡಿಯೋದ ಏನ? ಹೌದಾ, ಎಷ್ಟು ಇದ್ರ ಲೋಟಕ್ಕೆ 4 ಸ್ಪೂನು, 150. ಇದು ಕುಡಿದ್ರೆ ಏನು ಕಿಕ್ಕಿ ಏನು ಹೊಡೆಯಲ್ಲ? ಕಿಕ್ಕಲ್ಲ, ಇದು ಎಕ್ಸೆಪ್ಟ್ ವೀಟ್ಗೆ ಉಷ್ಣಾಂಶಕ್ಕೆ ರಕ್ತ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು. ಅದು ನೇರಳೆಣ್ಣೆ ಮೊಸರು, ಅದು ನೆಲ್ಲಿಕಾಯಿ. ಇದ್ರಲ್ಲಿ ಫ್ಲೇವರ್ಸ್ ಬರ್ತವೆ. ಫ್ಲೇವರ್ಸ್ ನೆಲ್ಲಿಕಾಯಿ ಇದು ಉಷ್ಣಕ್ಕೆ, ಅದು ವಾತ ಪಿತ್ತ ಕಫ. ಅದಕ್ಕೆ ಉಷ್ಣ, ವಾತ, ಪಿತ್ತ, ಕಫ ಇದಕ್ಕೆ ಉಪಯೋಗಿಸಿದ್ರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಫಾರೆಸ್ಟ್ ಇದೆಲ್ಲ ಪ್ಯೂರ್ ಇಲ್ಲೇ ಸಿಗೋದು, ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ಫಾರೆಸ್ಟ್ ನೇಚರಿಂದ ಮಾಮೂಲಿ ಮಸಾಲೆ ಐಟಮ್ಸ್, ಕಾಫಿ ಪೌಡ್ರ್, ಇದು ಮಾಮೂಲಿ ಪೆಪ್ಪರ್, ಕಾಳುಮೆಣಸು. ಇದು ಕೊಬ್ಬರಿ ಹಾಕಿ ಏರ್ಬೋದು ಮಾಡೋದು. ತುಂಬ ಉಪಯೋಗ ಆಗುತ್ತೆ. ಕೊಬ್ಬರಿ ಎಣ್ಣೆಗೆ ಹಾಕಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಹಾಂ, ಏರ್ ಲಾಸ್ ಆಗೋದು, ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಓಕೆ. ಅದು ಪೇಯ್ನ್ ಆಗಿದೆ. ಹೌದಾ? ಉಕ್ಕಿರೋದು ಮತ್ತು ನೋವು, ಸೊಂಟ ನೋವು, ಮೊಳಕೈ ನೋವು ಎಲ್ಲದಕ್ಕೂ ಹಚ್ಬೋದು. ಮಸಾಜ್ ಮಾಡಿ. ಎಷ್ಟಿದೆ? ಅದು 60 ರೂಪೀಸ್. ಹೌದು, ನಿಜವಾಗ್ಲೂ ವಾಸಿ ಆಗುತ್ತಾ ಇದು? ತುಂಬ ಪ್ರೋಟೀನ್. ಇದರಲ್ಲಿ ಸ್ವಲ್ಪ ಶೋಲ್ಡರ್ ನೋವು ಹಚ್ಕೊಂಡು ಯೂಸ್ ಮಾಡಿ ನೋಡೋಣ. ಇದು ಟ್ರೈ ಮಾಡಿ. ಏನಿದು ಮಾಮೂಲಿ ಮಸಾಲೆ ಐಟಮ್, ಅಷ್ಟು ಆಮ್ಲ ಪೌಡರ್, ಇದು ಆಮ್ಲ ಪೌಡ್ರು. ಇದು ಬೇಕಾದರೆ ನೇಚರಲ್ಲಿ ಸಿಗೋಂಥದ್ದು, ಪ್ಯೂರ್ ಆಗಿರುತ್ತೆ. ಬಂದು ತಗೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂತೂ ಈಗ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿತಾ ಇದ್ದೀವಿ. ಏನು ಸಂಜೆ ಆಗ್ಬಿಡುತ್ತೆ, ಆದಷ್ಟು ಬೇಗ ಆ ಕೆರೆ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ಹಾಂ, ಯಾರು ಹೊಡಿತಿದ್ರು? ಬಾಲ ನೋಡಿದ್ರೆ ಹೆಂಗೆ ಹಿಡಿದ್ರೆ ಗೊತ್ತದ್ದು. ಆತ ಒಂದು ಬಿಡ್ತಿದ್ದ. ಎದುರು ಬಿಡ್ದು.
ಇರು ನಾನು ಹತ್ತಿಲ್ಲ ಅಂತೂ ಕೆಳಗಡೆ ಬಂದು ರೀಚ್ ಆದ್ವಿ. ಈಗ ಹೋಗ್ಬೇಕಾದ್ರೆ ಇಲ್ಲಿ ಫೋಟೋಗಳು ತೆಗೆಸ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಜನ ತುಂಬ ಇದ್ರು ಬೆಳಗ್ಗೆ. ಅಂತೂ ಈ ಕೆರೆ ಹತ್ರ ಬಂದು ಇಲ್ಲೇ ಗಾಡಿ ನಿಲ್ಸಿದ್ವಿ. ಯಾರೋ ಹೇಳ್ತಾ ಇದ್ರು ಗಾಡಿಯಲ್ಲಿ ಏನೇ ಇದ್ರು ಎತ್ಕೊಬಿಡಿ, ಕೋತಿಗಳು ಬಂದು ಎಲ್ಲ ಎತ್ಕೊಬಿಡ್ತಾವೆ ಅಂತ. ಅದಕ್ಕೆ 2 ಕವರ್ ತಗೊಂಡು ಹಂಗೆ ಬಂದು. ಈ ಜಾಗದಲ್ಲಿ ತುಂಬ ಆಳ ಇದೆ, ಸ್ವಲ್ಪ ನೀರು ಕೂಡ ಇದೆ. ಆ ಕಾರಣಕ್ಕೆ ವೀಡಿಯೋ ಮಾಡ್ಕೊತಾ ಇದ್ವಿ. ನಮ್ಮ ಮಂಜು ಅವರು ಈಗ ಬಾಹುಬಲಿ ರೇಂಜ್ಗೆ ಬೆಟ್ಟ ಹತ್ತುತ್ತಾ ಇದ್ದಾರೆ. ಓ ಓ ಓ ಮೆಲ್ಲ ಮೆಲ್ಲ ಪಕ್ಕದಲ್ಲೇ ಮೆಟ್ಲಿತ್ತಪ್ಪ. ಓಕೆ ಹತ್ತು. ಯಾವುದೋ ಸಣ್ಣ ಪುಟ್ಟ ಕೆರೆ ಇರುತ್ತೆ ಅಂದ್ಕೊಂಡು ಬಂದು ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ ಯಾವ ಕೆರೆ ಅಂತ. ನೋಡೋದ್ರಲ್ಲ, ಯಾವುದೋ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಆಗ್ತಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈಗ ಆನೆ ನೀರು ಕುಡಿಯೋಕ್ಕೋಸ್ಕರ ಆ ಕಡೆ ದಡದಲ್ಲಿ ಬಂದಿದೆ. ಅಲ್ಲಿಗೆ ಝೂಮ್ ಮಾಡಿ ನೋಡ್ತೀನಿ ಸಾಧ್ಯವಾದಷ್ಟು. ಬ್ಲರ್ ಆಗಿಬಿಡುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಸ್ವಲ್ಪ ಸೆಂಟ್ರಲ್ ಕಾಣಿಸ್ತಿದೆಯಲ್ಲ, ಅದೇ ಆನೆ. ನೋಡಿದ್ರಲ್ಲ ಕೆರೆ ಹೇಗಿದೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ವ್ಯೂಸ್ ಮಾತ್ರ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಸಾಧ್ಯವಾದರೆ ಒಮ್ಮೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ PRH ಅಂತ ಕರೀತಾರೆ, ಈ ಕಡೆ ಸೈಡ್ ನೀವೆಲ್ಲಾದರೂ ಬಂದಾಗ ಒಮ್ಮೆ ಈ ಕೆರೆಗೆ ವಿಸಿಟ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿದೆ ವ್ಯೂ, ಎಂಜಾಯ್ ಮಾಡಿ. ನಮ್ಮ ಮಂಜು ಅವ್ರಿಗೆ ಹೊಟ್ಟೆ ಅಸ್ತಿ ಸುಸ್ತಾಗ್ಬಿಟ್ಟು ಪಾಪ. ಅಂತೂ ಯಾವುದೋ ಒಂದು ಹೋಟ್ಲು ಸಿಕ್ತು ಯಳಂದೂರಲ್ಲಿ, ಅಲ್ಲಿ ಊಟಕ್ಕೆ ಅಂತ ಬಂದು ಸದ್ಯಕ್ಕೆ ಇವಾಗ ಮಸಾಲೆ ದೋಸೆ ತಿಂತಾ ಇದ್ದೀವಿ. ಅಂತೂ ನಾವು ರಿಟರ್ನ್ ಆಗಿ ನರಸೀಪುರಕ್ಕೆ ಬರೋಷ್ಟರಲ್ಲಿ ಸಂಜೆ 6:45 ಆಗೋಯ್ತು. ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ಟ್ರಿಪ್ ಹೇಗಿತ್ತು ಅಂತ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವೀಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮಗಾಗಿ ಕಾಯುತ್ತಿರುವ ರಾಘು ಸ್ಟಾರ್ಸ್ ಕಿಂಗ್.